ನಮಸ್ಕಾರ ಕರ್ನಾಟಕ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತು ಏರ್ಪೋರ್ಟ್ನ ಬ್ಯಾಕ್ ಸೈಡಲ್ಲೇ ಇರೋ ಶ್ರೀನಗರ ಅಂದರೆ ಇಲ್ಲಿರುವಂತಹ ವೆಂಕಟಗಿರಿ ಲೇಔಟಲ್ಲಿದ್ದೀವಿ. ಇದು ಒಂದು 30-40 ಮನೆ. ಇದು ಈಸ್ಟ್ ಫೇಸ್ ಸೈಟಲ್ಲಿ ಈಸ್ಟ್ ಫೇಸ್ ಡೋರ್ ಸಿಗ್ತಾ ಇದೆ. ಮತ್ತು ನಿಮಗೆ ಇದು ಪಾರ್ಕ್ನ ಆಪೋಸಿಟಲ್ಲೇ ಇರೋದ್ರಿಂದ ಬನ್ನಿ ಹೇಗಿದೆ ಅಂತ ಈ ಮನೆನ ನೋಡೇ ಬಿಡೋಣ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ MS ಗೇಟ್ ಯೂಸ್ ಮಾಡಿದ್ದಾರೆ. ಇದು ನಿಮ್ಮ ವಿಶಾಲವಾದ ಪಾರ್ಕಿಂಗ್ ಏರಿಯಾ. 10x12 ಫೀಟಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಆಲ್ಮೋಸ್ಟ್ ನೀವು 2 to 3 ಬೈಕ್ಸ್ನ ನಿಲ್ಸ್ಕೋಬೋದು. ಮತ್ತು ಆ ಕಡೆ ಸೈಡ್ ಕೂಡ ನಿಮಗೆ ಮೆಟ್ಲಿಂದ ಕೂಡ ಪಾರ್ಕಿಂಗ್ ಮಾಡ್ಕೋಬೋದು ಒಂದು ಬೈಕ್ನ. ಮತ್ತು ಅಲ್ಲಿ ನಿಮಗೆ ಗ್ಯಾಸ್ ಮತ್ತು ಮೋಟಾರ್ ಪ್ರೊಟೆಕ್ಷನ್ಗೆ ಒಂದು ಕೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 3D ಟೈಲ್ಸ್ ಹಾಕ್ಸಿದ್ದಾರೆ. ಮತ್ತು ಇಲ್ಲಿ ಗ್ರಾನೈಟ್ ಬೀಡಿಂಗ್ ಅಥವಾ ಫ್ರೇಮ್ ವರ್ಕ್ ಏನಿದೆ ಅದನ್ನು ಮಾಡಿಸಿದ್ದಾರೆ. ಡೋರ್ಸ್ ಬಂದು ಫುಲ್ ಟೀಕ್ ಫಿನಿಶ್ ಇರುವಂಥ ಮನೆ ಇದು. ಡೋರ್ಸ್ ಕೂಡ ಫಸ್ಟ್ ಗ್ರೇಡ್ ಟೀಕಲ್ಲಿ ಮಾಡಿರೋದು. ಎಲ್ಲ ಬ್ರಾಸ್ ಫಿಟ್ಟಿಂಗ್ಸು, ಹಿಂಜಸ್ ಆಗಿರಲಿ, ಡೋರ್ ನಾಬ್ ಆಗಿರಲಿ, ನಿಮ್ಮ ಹ್ಯಾಂಡಲ್ಸ್ಗಳಾಗಿರಲಿ ಎಲ್ಲ ಬ್ರಾಸ್ ಫಿನಿಶ್ ಇರೋವಂಥದ್ದು. ಮತ್ತು ಗ್ಲಾಸಸ್ ಕೂಡ ಟಿಂಟೆಡ್ ಗ್ಲಾಸಸ್ ಹಾಕಿರೋದ್ರಿಂದ ನಿಮಗೆ ಆಚೆ ಕೂಡ ಇಂದ ಕೂಡ ಪ್ರೈವಸಿ ಇರುತ್ತೆ. ಇಲ್ಲೆಲ್ಲ ಫ್ಲೋರಿಂಗ್ಸ್ ಎಲ್ಲ ಬಂದು ಕೂಡ ಗ್ರಾನೈಟ್ ಫ್ಲೋರಿಂಗ್ಸೇ. ಈಗ ನೀವು ಕಿಚನ್ ನೋಡ್ತಾ ಇದ್ದೀರಾ. ಕಿಚನಲ್ಲಿ ಕೂಡ ಇದು 10x12 ಇದೆ. ಕಿಚನಲ್ಲಿ ಕೂಡ ನಿಮಗೆ ಸೆನ್ಸಾರ್ ಚಿಮ್ನಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೆಲ್ಲ ಅಕ್ಲೆರಿಕ್ ಫಿನಿಶ್ ಇರುವಂಥ ಸಾಫ್ಟ್ ಕ್ಲೋಸ್ ಇರುವಂಥ ಕ್ಯಾಬಿನೆಟ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ. ಮತ್ತು ವೆಂಟಿಲೇಷನ್ ಕೂಡ ಇರಲಿ ಅಂದ್ಬಿಟ್ಟು ಇಲ್ಲಿ ಕೂಡ ವೆಂಟಿಲೇಷನ್ ಗೇಟ್ಸ್ಗಳನ್ನ ಹಾಕಿದ್ದಾರೆ. ಇದು ಕೂಡ ರೊಟೇಟಿಂಗ್ ಹೆಡ್ ಇರುವಂಥ ಟ್ಯಾಪ್ಸ್ ಹಾಕ್ಸಿದ್ದಾರೆ. ಮತ್ತು ಎಲ್ಲ ಸ್ವಿಚ್ ಬೋರ್ಡ್ ಕೂಡ ಬಂದು ಲಿಶಾ ಸ್ವಿಚ್ ಬೋರ್ಡು. ಮತ್ತು ವೈರಿಂಗ್ ಬಂದು ವೇಗ. ಸೊ ಇದು ನಿಮ್ಮ ಡೈನಿಂಗ್ ಏರಿಯಾ. ಇದು 10x12 ಇದೆ. ಆರಾಮಾಗಿ ನೀವು 4 ಸೀಟರ್ ಅಥವಾ 6 ಸೀಟರ್ ಟೇಬಲ್ನ ಹಾಕೋಬೋದು. ಮೇಲ್ಗಡೆ ನೋಡ್ತಾ ಇದ್ದೀರಾ POP ವರ್ಕ್ ಅಥವಾ ಫಾಲ್ ಸೀಲಿಂಗ್ ವರ್ಕ್ ಆಗಿದೆ. ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ವೆಂಟಿಲೇಷನ್ಗೂ ಕೂಡ ಯಾವುದೇ ಇಶ್ಯೂ ಇಲ್ಲ. ಎಲ್ಲ ಕಡೆ ಕೂಡ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಲೈಟಿಂಗಾಗಲಿ ವೆಂಟಿಲೇಷನ್ಗಾಗಲಿ ಈ ಮನೆಯಲ್ಲಿ ನಿಮಗೆ ಯಾವುದೇ ಇಶ್ಯೂ ಬರಲ್ಲ. ದೇವ್ರ ಮನೆ ನೋಡಿದ್ರೆ ನೀವು ಮೇಲ್ಗಡೆ ಎಲ್ಲ ಫುಲ್ ವುಡ್ ವರ್ಕ್ ಆಗಿದೆ. ಇದು ಕೂಡ ಟೀಕಲ್ಲಿ ಮಾಡಿರೋವಂಥದ್ದು. 3 ಫೀಟ್ ಡೋರ್ ಬರುತ್ತೆ ನಿಮಗೆ. ಸೊ ದೇವ್ರ ಮನೆ ಬಂದು 4 ಫೀಟ್ ಬೈ 3 ಫೀಟ್ ಇರುವಂಥದ್ದು. ಅಲ್ಲಿ ಕೂಡ ಗ್ರಾನೈಟ್ ವರ್ಕ್ ಮತ್ತು ಗ್ರಾನೈಟ್ ಫ್ರೇಮ್ ವರ್ಕ್ ಮಾಡಿದ್ದಾರೆ. ಸೊ ಒಂದು ಲುಕ್ ಚೆನ್ನಾಗಿ ಬರಲಿ ಅಂತ ಮೇಲ್ಗಡೆ POP ಫಿನಿಶ್ ಆಗಿದೆ. ಇದು TV ಕ್ಯಾಬಿನೆಟ್ ನೋಡಿದ್ರೆ ಪ್ಲೈವುಡ್ ಮೇಲೆ ನಿಮಗೆ ಫಾರ್ಮಿಕಾ ಶೀಟ್ ಹಾಕಿರೋವಂಥದ್ದು. ವೆಯ್ಟ್ ತಡೀಲಿ ಮತ್ತು ಚೆನ್ನಾಗಿ ಲುಕ್ ಬರಲಿ ಅನ್ನೋದಕ್ಕೆ ಡಬಲ್ ಪ್ಲೈವುಡ್ ಯೂಸ್ ಮಾಡಿ ಮಧ್ಯ ಕೂಡ ನಿಮಗೆ ಸ್ಟೀಲ್ ಬೀಡಿಂಗ್ಸ್ ಹಾಕಿದ್ದಾರೆ. ಕೆಳಗಡೆ ಸ್ಟೋರೇಜಸ್ ಇದೆ. ಮತ್ತು ಇದು ಆಕ್ಸೆಂಟ್ ವಾಲ್ ಆಗಿರೋದ್ರಿಂದ ಮನೆ ಬಂದ ತಕ್ಷಣ ಎಂಟ್ರ್ ಆದ ತಕ್ಷಣ ಇದೇ ಕಾಣೋದು. ಸೊ ಅದಕ್ಕೆ ಈಗ ಒಂದು ವುಡ್ ವರ್ಕು ಜೊತೆಗೆ ಒಂದು ಟ್ರೆಂಡಿ ಪ್ಯಾಟ್ರನ್ನಲ್ಲಿರುವಂಥ ಪ್ಯಾಟರ್ನ್ ವಾಲ್ ಮಾಡಿದ್ದಾರೆ. ಇದು ನಿಮ್ಮ ಮೊದಲನೇ ರೂಮ್. ಇದು 10x12 ಇದೆ. ಫುಲ್ ಲೆಂತ್ ವಾರ್ಡ್ರೋಬ್ ಸಿಗ್ತಾ ಇದೆ ನಿಮಗೆ. ಮೇಲೆ ಕೂಡ ಕ್ಯಾಬಿನೆಟ್ಸ್ ಕೂಡ ನಿಮಗೆ ಫುಲ್ಲಿ ಕವರ್ಡ್ ಬರುತ್ತೆ. ಶಾಫ್ಟ್ಸ್ ಕೂಡ ಲಾಕ್ಸ್ ಕೂಡ. ಜೊತೆಗೆ ಇಲ್ಲಿ ನಿಮ್ಮದು ಅಟ್ಯಾಚ್ ವಾಶ್ರೂಮ್ ಇದೆ. ವಾಶ್ರೂಮ್ ಬಂದು 4x5 ಫೀಟ್ ಇದೆ. ಶವರ್ ಹೆಡ್ಡು, ಮಿಕ್ಸರು ಎಲ್ಲ ಇದೆ. ಮತ್ತು ಇದು ವಾರ್ಡ್ರೋಬ್ಸ್ ಕೂಡ ನಿಮಗೆ ಸಾಫ್ಟ್ ಕ್ಲೋಸ್ ವಾರ್ಡ್ರೋಬ್ಸ್ ಬರುತ್ತೆ. ಸೊ ಇದು ನಿಮ್ಮ ಎರಡನೇ ರೂಮ್. ಡೋರ್ಸ್ ಎಲ್ಲ ಕೂಡ ಇಲ್ಲೂ ಕೂಡ ಫುಲ್ ಟೀಕೆ ಯೂಸ್ ಮಾಡಿರೋಂಥದ್ದು. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಬರುತ್ತೆ. ಬಟ್ ಇದು ಇಷ್ಟು ಪರ್ಟಿಕ್ಯುಲರ್ ಡಿಸ್ಟೆನ್ಸಲ್ಲಿ ಮಾತ್ರ ವಾರ್ಡ್ರೋಬ್ ಬರೋಂಥದ್ದು. ಜೊತೆಗೆ ಇದು 12x12 ಇದೆ ಡಿಸ್ಟೆನ್ಸ್ ಅಲ್ಲಿ ಬಂದು. ಸೊ ಇದು ನಿಮ್ಮ ವಾಷಿಂಗ್ ಮಷಿನ್ ಪಾಯಿಂಟ್ ಮತ್ತು ಅಲ್ಲಿ ಒಂದು ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಜನರಲ್ ಬಾತ್ರೂಮ್ ಸಿಗುತ್ತೆ ನಿಮಗೆ. ಯೂಸ್ ಆಗಿದೆ, ಸಫಿಷಿಯೆಂಟ್ ಆಗಿದೆ. ಮತ್ತು ನೀವು ಅಲ್ಲಿ ಮುಂದೆ ನೋಡಿದ್ರೆ 3 ಫೀಟ್ ಡಿಸ್ಟೆನ್ಸ್ ಇರೋ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಬಟ್ಟೆ ಒಣಗಾಕೊಳ್ಳೋದಾಗಿರಲಿ ಅಥವಾ ಏನಾರ ವಸ್ತುಗಳನ್ನ ಇಟ್ಕೋಬೋದು. ಮತ್ತು ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಸಿಗುತ್ತೆ ನಿಮಗೆ ಲೆಫ್ಟಲ್ಲಿ. ಸೊ ಇದು ಇಂಡಿಯನ್ ಟಾಯ್ಲೆಟು. UPVC ಡೋರ್ಸ್ ಹಾಕಿದ್ದಾರೆ. ಮತ್ತು ಸೇಫ್ಟಿ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ.
ಫುಲ್ ಡಿಸ್ಟೆನ್ಸ್ ಇರೋಷ್ಟು ಕೂಡ ಸೇಫ್ಟಿ ರೂಲ್ಸ್ ಇದೆ. ಮತ್ತು ನೀವು ಆ ಕಡೆಯಿಂದ ಕೂಡ ಯುಟಿಲಿಟಿಗೆ ಬರ್ಬೋದು, ಅದಕ್ಕೊಂದು ಸ್ಟೀಲ್ ಗೇಟ್, ಇದು ಐರನ್ ಗೇಟ್ ಹಾಕಿದ್ದಾರೆ. ಮತ್ತು ಇಲ್ಲೆಲ್ಲ ನೋಡೋ ಹಾಗೆ ನಿಮಗೆ ಪಾರ್ಟಿಷನ್ ವರ್ಕಲ್ಲಿ ಮತ್ತು ಅಲ್ಲಿ ಮೇಲ್ಗಡೆ ಎಲ್ಲ CNC ಕಟ್ಟಿಂಗ್ ಮಾಡಿಸಿದ್ದಾರೆ. ಮತ್ತು ಮೇಲ್ಗಡೆ ನೀವು ನೋಡ್ತಾ ಇರೋದು ಒಂದು ಟ್ರೆಂಡಿ ಫಾಲ್ ಸೀಲಿಂಗ್ ವಿತ್ 1 feet ಡಿಸ್ಟೆನ್ಸಲ್ಲಿ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮನೆ ನಿಮಗೆ ಇಷ್ಟ ಆಯಿತು ಅಂದರೆ, ಈ ಮನೇನ ನೀವು ತಗೋಬೇಕು ಅಂತಂದರೆ, ಈ ಮನೇನ ವಿಸಿಟ್ ಮಾಡಬೇಕು ಅಂತ ಏನಾರು ಇದ್ದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ಈ ಮನೇನ ನಿಮ್ದಾಗಿಸ್ಕೊಳ್ಳಿ. ಥ್ಯಾಂಕ್ ಯು.